ನಮ್ಮ ಫ್ಯಾಮಿಲಿ ಮೆಂಬರ್ಸು ನಾವೆಲ್ಲ ಎಲ್ಲಿ ಕನ್ಯಾಕುಮಾರಿ ತಮಿಳ್ನಾಡು ಟ್ರಿಪ್ ಹೋಗ್ತಾ ಇದ್ದೀರಿ. ವಿಡಿಯೋನ ಫುಲ್ಲಾಗಿ ನೋಡಿ. 3,000 ರೂಪಾಯಿಗೆ 6 ಟೆಂಪಲ್ ತಮಿಳ್ನಾಡುವಲ್ಲಿ ಇವತ್ತು ನೋಡಕ್ ಹೋಗ್ತಾ ಇದ್ದೀರಿ ನಾವು. ನಮ್ಮ ಕಸಿನ್ಸ್ ಎಲ್ಲರೂ ಸೇರ್ಕೊಂಡು ಟಿಟಿಯಲ್ಲಿ ಏನೆಲ್ಲ ಊರುಗಳು ಹೋಗ್ತೀರಿ ಅಂತ ಲಿಸ್ಟ್ ಹಾಕಿದ್ದೀನಿ ಇಲ್ಲಿ. ಕನ್ಯಾಕುಮಾರಿ, ಸುಚೇಂದ್ರ ಆಂಜನೇಯ ಟೆಂಪಲ್, ನಾಗರಾಜ್ ಟೆಂಪಲ್, ನಾಗರ್ಕೋಯಿಲ್, ಉವೇರಿ ಶಿವ ಟೆಂಪಲ್ ತಿರುನಾವಲಿ, ತಿರುಚಂಡೂರ್ ಮುರುಘಾ ಟೆಂಪಲ್, ಸಿಂತಾಲಕಾರಿ ವೇಲಾಕಾಳಿಯಮ್ಮನ್ ಕೋಯಿಲ್ ಅಂತೆ, ಅದು ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ ಯಾವ ರೀತಿ ಇರುತ್ತೆ ಅಂತೇಳಿ. ನಾವು ಎಂಜಾಯ್ ಮಾಡಿರೋದು ನಮ್ಮ ಕಸಿನ್ಸ್ ಜೊತೆ ಈ ಒಂದು ದೇವಸ್ಥಾನ ಟ್ರಿಪ್ಪು. ಫಸ್ಟು ನನ್ನ ಕಸಿನ್ ಮನೆಗೆ ಹೋಗಿದ್ರಿ HSR ಅಲ್ಲಿ. ಸೊ ಅಮೃತ ಅಂತೇಳಿ ಅವ್ರ ಮಗಂದು ಬರ್ಡೇ ಇತ್ತು. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಟ್ರಿಪ್ ಅರೇಂಜ್ ಮಾಡಿರೋ ಅಂಥದ್ದು. ಸೊ ನಮ್ಮ ಅತ್ತೆಯ ಮೊಮ್ಮಗೊಂದು ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಪ್ರತಿ ಸತಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆಲ್ಲ ಬರುತ್ತೆ. ಸೊ ಪ್ರತಿಯೊಂದು ವೀಡಿಯೋಸು ಮಿಸ್ ಮಾಡಿದಿರ ನೋಡ್ಬೋದು. ಸೊ ಹ್ಯಾಪಿ ಬರ್ಡೇ ರಿಷಿಕೇಶ್ ಅಂತ ವಿಶ್ ಮಾಡೋಣ. ನೀವು ಅವ್ರಿಗೆ ವಿಶ್ ಮಾಡಿ 100 ಕಾಲ ಚೆನ್ನಾಗಿರಲಿ ಅಂತೇಳಿ ಪ್ರತಿಯೊಬ್ಬರೂ ವಿಶಸ್ ತಿಳಿಸ್ಕೊಡಿ ಅವ್ರಿಗೆ. ನಾವು ಮತ್ತೆ ಯಾವ ರೀತಿ ಒಂದು ಟೆಂಪಲ್ ಯಾವ ರೀತಿ ಎಲ್ಲೆಲ್ಲ ಹೋಗಿದ್ರಿ, ಹೇಗೆಲ್ಲ ಎಂಜಾಯ್ ಮಾಡಿದ್ದೀರಿ ಅಂತೇಳಿ ನೋಡಿ. ಹ್ಯಾಪಿ ಬರ್ಡೇ ಅನೆ. ಕಾಲು ಮುಗಿತಡಿ ನಿಲ್ಲ ಮಮ್ಮಿ. 100 ವರ್ಷ ಬಾಲು ಬದುಕು. ತರ ಇದು ಫೋಟೋ ಇದ್ದೋರ್ತ ಆಯ್ತು ಒಂದೇ ಆಂಟಿ ಕೊಡ ಪಾಸ್ಪೋರ್ಟ್ ವರ್ಷ ನೋಟಿಕ್ರಾ ಏನ ಆಂಟಿ ಗಿಂಡಿ ಎಲ್ಲ ಸೋನಪ್ಪ. ಹ್ಯಾಪಿ ಬರ್ಡೇ ಟು ಯು ರಿಷಿಕೇಶ್. ವೆಲ್ವೆಟ್ ಕೇಕು ஒரு இதில் போட்டு அப்படியே அப்படி எடுத்து பாக்ஸ் வந்து எடுத்துக்கங்களே. உங்களுக்கு வச்சுட்டேன் நான் கூப்பிடலாமா இது டிஷ்யூல ಅದೇ ಬಾಕ್ಸ್ ಬರಂಗೆ ಅದೇ ಸುಮ್ಮನೆ ವೇಸ್ಟ್ ಆಗುದು ಅಲ್ಲ. உங்களுக்கு ದುಬೈಯಿಂದ ತರಿಸಿರುವಂತ ಪರ್ಫ್ಯೂಮ್, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಪರ್ಫ್ಯೂಮ್. ಹ್ಯಾಪಿ ಬರ್ಡೇ ರಿಷಿಕೇಶ್. ಹ್ಯಾಪಿ ಬರ್ಡೇ ಎಲ್ಲವೂ ಅಗ್ಗುಪನೋನಪ್ಪ ನೀ ಇಬ್ಡಿ. ಹ್ಯಾಪಿ ಬರ್ಡೇ ಪ್ಲಸ್ ವ್ಯಾಲೆಂಟೈನ್ಸ್ ಡೇ. ಯಾವ್ದು ಸರಿ ಒಂದ್ ಜನ್ಮ ಪಾರ ನಾನು ಟಿಟಿಗೆ ಒಂದು ಪೂಜೆ ಎಲ್ಲ ಮಾಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿ ಇವಾಗ ನಾವು ಕಸಿನ್ಸು ನಮ್ಮ ಅತ್ತೆ ಮಕ್ಳುಗಳು ನಾವೆಲ್ಲ ಹೋಗಿರೋ ಅಂಥದ್ದು ಟ್ರಿಪ್ಪು ಇವಾಗ. ಸೊ 2 ಡೇಸ್ಗೆ ಟ್ರಿಪ್ ಹೋಗಿದ್ರಿ ನೋಡಿ. ಪೂಜೆ ಎಲ್ಲ ಮಾಡಿ ಇವಾಗ ಎಲ್ಲರೂ ಹ್ಯಾಪಿ ಬರ್ಡೇ ರಾಜಪ್ಪ ಋಷಿಕೇಶ್. ನಾವೆಲ್ಲ ಬರ್ಡೇ ಕೇಕ್ ತಿಂತಾ ಇದ್ದೀವಿ ಸೇರ್ಕೊಂಡು. ಫ್ರೆಂಡ್ಸ್ ನಾವೆಲ್ಲ ಕನ್ಯಾಕುಮಾರಿ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಋಷಿಕೇಶ್ ಬರ್ಡೇ. ಋಷಿಕೇಶ್ ಯಾರು ಗೊತ್ತಲ್ಲ, ನಮ್ಮ ಅಮೃತ ಹೊಸ ಅಮೃತನ ಇವ್ರ ಮಗಂದು ಬರ್ಡೇ. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ದುಬೈಗೆ ನನ್ನ ಸೈಡಿಂದ ನೀವೆಲ್ಲ ಹೋಗಂಗಿದ್ರೆ ಬನ್ನಿ, ಕಮ್ಮಿ ಪ್ರೈಸ್ ಅಲ್ಲಿ ನಾನು ಕೊಡಿಸ್ತೀನಿ. ಟ್ರಾವೆಲ್ ಏಜೆನ್ಸಿ ತುಂಬಾ ಜಾಸ್ತಿ. 100 ರೂಪಾಯಿ ಇವಾಗ ನೀನ್ ತಮಿಳ್ನಾಡಿಗೆ ಹೋಗ್ತೀಯಾ, ನಿನ್ 100 ರೂಪಾಯಿ ನೀನ್ ಕನ್ಯಾಕುಮಾರಿಗೆ ಹೋಗೋ, ನಾನು ನಿನ್ಗೆ ಫ್ಲೈಟ್ ಅಲ್ಲಿ ದುಬೈ ಕರ್ಕೊಂಡು ಹೋಗ್ತೇನೆ. ಫ್ರೆಂಡ್ಸ್ ಕೇಕ್ ಎಲ್ಲ ತಿನ್ಬಿಟ್ಟು ನಾನು ಏರ್ ಹೋಸ್ಟರ್ ಮಾಡ್ಬಿಟ್ರು ಟಿಟಿ ಒಳಗಡೆ. ನೋಡಿ ಇವರೆಲ್ಲ ಏರ್ ಹೋಸ್ಟರ್ ಕೆಲಸ ಮಾಡ್ತಾ ಇದ್ರು. ಯಾಕಂದ್ರೆ ನೀನ್ ಸಣ್ಣಗಿದೆಯಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಸರ್ವಿಸ್ ಕೊಡ್ತೀರಾ ಇನ್ಮೇಲೆ ನಿಮ್ ಜೊತೆ ಆಲ್ರೆಡಿ ಟ್ರಿಪ್ ಬರ್ತೀವಿ. ಟ್ರಾವೆಲ್ಸ್ ಗುಡ್.
No, I don't take shit. ಪಾರ್ಟಿಗೆ ಬಂದಯ್ಯ 90 ಮೇಲೆ 90 ಎಷ್ಟೇ ಇರಲಿ ನೋಡಿ ಹಂಗೆ ಇರುತ್ತೆ ಬ್ಯೂಟಿ ನನ್ನ ಆಟಿಟ್ಯೂಡ್ಗೆ ಎಲ್ಲ ಸೇರಿ ಹೊಡ್ಡಿ ಹೊಡ್ಡ ಸಿಟಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದನೂ ಸೊ ಟಿ ಟಿಯಲ್ಲಿ ನೋಡಿದಾಗ ಒಂದು ಹಾರ್ಟ್ ಶೇಪ್ದು ಒಂದು ಲೈಟ್ ಸೆಟ್ಟಿಂಗ್ಸ್ ಇತ್ತು. ಸೊ ಟಿ ಟಿಯಲ್ಲಿ ನಾವು ಎಲ್ಲ ಲೇಡೀಸ್ ಹೋಗಿರೋ ಅಂಥದ್ದು ಟ್ರಿಪ್ಪಿಗೆ. ಸೊ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಟಿ ಟಿಯಲ್ಲಿ. ಇವಾಗ ಕನ್ಯಾಕುಮಾರಿ ರೀಚ್ ಆದ್ರಿ. ಸ್ಕೂಲ್ ಮಕ್ಳುಗಳು ತುಂಬ ಜನನೇ ಬಂದಿದ್ರು ಅಲ್ಲಿಗೆ. ತುಂಬ ಸ್ಕೂಲ್ ಟ್ರಿಪ್ಸು ಸ್ಕೂಲ್ ಮಕ್ಳುಗಳೇ ಬಂದಿರೋ ಅಂಥದ್ದು. ಸೊ ಎಲ್ಲರೂ ಸನ್ ರೈಸ್ ಆಗೋ ನೋಡೋದಕ್ಕೆ ಎಲ್ಲರೂ ಹೋಗ್ತಾಯಿದ್ರಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೆ. ಆ ಸನ್ರೈಸ್ ಎಲ್ಲ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂದು ರೀತಿಯಲ್ಲಿ ಚಳಿ ಅನಿಸ್ತಾ ಇತ್ತು. ಒಂದು 4 ಗಂಟೆಗೆ ರೀಚ್ ಆದ್ರಿ ನಾವು. ಅಲ್ಲಿ ಹೋಗಿದ ತಕ್ಷಣ ಅಷ್ಟೊತ್ತಲ್ಲೂ ತುಂಬ ಜನ ಲೈನಲ್ಲಿ ನಿಂತಿದ್ರು ಆ ಸನ್ರೈಸ್ ನೋಡೋದಕ್ಕೆ ಕನ್ಯಾಕುಮಾರಿಯಲ್ಲಿ. ಆಮೇಲೆ ಅಲ್ಲಿ ಆ ಪರ್ಲ್ಸು ಸ್ಟೋನ್ಸ್ ಎಲ್ಲ ಸಮುದ್ರದಿಂದ ತೊಗೊಂಡ್ಬಂದು ಸೇಲ್ ಮಾಡ್ತಾರೆ. ಆಮೇಲೆ ಕೆಲವೊಂದು ಪೂಜಾರಿಗಳೆಲ್ಲ ಕೆಲವೊಂದು ಪೂಜೆಸ್ ಎಲ್ಲ ಮಾಡ್ತಾಯಿದ್ರು. ಏನಾದರೂ ದೋಷಗಳಿರ್ಬೋದು ಇಲ್ಲ ಏನಾದರೂ ಕಾರ್ಯಗಳಿರ್ಬೋದು ಆ ಥರದ್ದೆಲ್ಲ ಅಲ್ಲಿ ಕೆಲವೊಬ್ಬರು ಪುರೋಹಿತರೆಲ್ಲ ಮಾಡ್ತಾಯಿದ್ರು. ನಾವು ಕೆಲವೊಂದು ಮುತ್ತುಗಳು ಮತ್ತು ಅಲ್ಲಿ ಸಮುದ್ರದಲ್ಲಿ ಸಿಗುವಂಥ ಸ್ಟೋನ್ಸ್ ಎಲ್ಲ ಅಲ್ಲಿ ಸೇಲ್ ಮಾಡ್ತಾಯಿದ್ರು. ಆಮೇಲೆ ಅದನ್ನೆಲ್ಲ ನಾವು ತುಂಬ ಹುಷಾರಾಗಿ ಚೆಕ್ ಮಾಡಿ ತೊಗೊಳ್ಬೇಕು. ಕೆಲವೊಬ್ಬರು ಮೋಸ ಮಾಡೋರು ಇರ್ತಾರೆ. ಸೊ ತುಂಬ ಕಮ್ಮಿ ಪ್ರೈಸು ಒರಿಜಿನಲ್ ಅಂತ ಹೇಳ್ತಾರೆ. ಸೊ ಕೇರ್ಫುಲ್ಲಾಗಿ ನಾವು ಅಲ್ಲಿ ಶಾಪಿಂಗ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡೋದಕ್ಕೆಲ್ಲ. ಕನ್ಯಾಕುಮಾರಿ ತುಂಬ ಸೂಪರ್ ಪ್ಲೇಸು ಎಂಜಾಯ್ ಮಾಡೋದಕ್ಕೆ. ಸನ್ರೈಸ್ ಎಲ್ಲ ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನವೂ ಹೋದ್ರಿ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು. ಜನ ಏನು ಅಷ್ಟೊಂದು ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಮತ್ತು ಈ ಕನ್ಯಾಕುಮಾರಿ ಬಂದುಬಿಟ್ಟು ಏನು ಅಂದರೆ ಆಗಿನ ಕಾಲದಲ್ಲಿ ಆ ಕನ್ಯಾಕುಮಾರಿ ತಾಯಿ ಅವ್ರ ಮೂಗು ಬತ್ತಿಯಿಂದ ಊರಲ್ಲಿ ನಡೆಯೋರಂತೆ. ಲೈಟೆಲ್ಲ ಏನೂ ಇರಲಿಲ್ಲ ಆಗಿನ ಕಾಲದಲ್ಲಿ. ಸೊ ಅದ್ರದ್ದು ಒಂದು ಸ್ಟೋರಿ ಅದು, ಅಲ್ಲಿನ ವಿಶೇಷತೆ. ಇಲ್ಲಿ ಕೂಡ ತ್ರಿವೇಣಿ ಸಂಗಮ ಅಂತ ಬೋರ್ಡೆಲ್ಲ ಹಾಕಿದ್ರು. ಇವಾಗ ಸನ್ರೈಸ್ ಸ್ಟಾರ್ಟ್ ಆಗುತ್ತೆ 6:45 ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿತ್ತು ಆ ಸನ್ರೈಸ್ ಬರೋದು ನೋಡಬೇಕು ಅಂದರೆ. ಸುಮಾರು ಜನ ಅದಕ್ಕೆ ವೆಯ್ಟಿಂಗ್ ಕಾಯ್ಕೊಂಡಿದ್ರಿ. ಬೀಚೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಬಟ್ ಕೇರ್ಫುಲ್ಲಾಗಿರಬೇಕು, ಒಳಗಡೆ ಯಾರೂ ಹೋಗಬೇಡಿ. ನಮ್ಮ ಜೊತೆ ಬಂದವರು 3 ಜನ ಇದರಲ್ಲಿ ಹೊರ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಹೇಗೋ ಉಳ್ಕೊಂಡು ಬಂದರು. ಕೆಲವೊಬ್ಬರು ಸಪೋರ್ಟ್ ಮಾಡಿದ್ರು ಅವ್ರಿಗೆ. ಸೊ ಹಾಗಾಗಿ ತುಂಬಾ ಭಯ ಆಗೋಗಿತ್ತು. ಸೊ ಇದೊಂದು ಟಿಪ್ಸು, ಯಾರು ತುಂಬ ಒಳಗಡೆ ಹೋಗಿ ಎಲ್ಲ ಆಟ ಆಡಬೇಡಿ. ಎಲ್ಲರೂ ಇದರಲ್ಲೇ ಅಂಚಲ್ಲಿ ಸ್ಟಾರ್ಟಿಂಗ್ ಇದರಲ್ಲೇ ಇರಿ. ಸುಮ್ಮನೆ ಕೈ ಕಾಲು ಆರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ನೀವು ಯಾವ ರೀತಿ ಎಂಜಾಯ್ ಮಾಡಬೇಕು ಸುಮ್ಮನೆ ಸಿಂಪಲಾಗಿ ಎಂಜಾಯ್ ಮಾಡ್ಕೊಳ್ಳಿ. ತುಂಬ ಒಳಗಡೆ ಎಲ್ಲ ಹೋಗಿ ಲೈಫ್ ರಿಸ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಷ್ಟ ಆಗುತ್ತೆ ಬಟ್ ಲೈಫ್ ಇಂಪಾರ್ಟೆಂಟು. ನಮ್ಮನ್ನು ನಂಬ್ಕೊಂಡು ಫ್ಯಾಮಿಲಿ ಎಷ್ಟೊಂದು ಜನ ಇರ್ತೀರಿ. ಸೊ ಹಾಗಾಗಿ ನಾವು ಅಡಿಯಲ್ಲಿ ಸ್ಟಾರ್ಟಿಂಗ್ ಎಂಚೆಲ್ಲ ಇಟ್ಕೊಂಡು ನಾವು ಆಟ ಆಡ್ತಾಯಿದ್ರಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಒಳಗೋಗ್ದಿರ ಕೆಲವೊಂದು ರೀಲ್ಸು ಸಣ್ಣ ಪುಟ್ಟ ಹೀಗೆ ಜಾಲಿ ಎಲ್ಲ ಮಾಡ್ಕೊಂಡು ಇದ್ರಿ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ನೀವು ಯಾರಾದರೂ ಹೋಗಿದ್ರೆ ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಅನ್ನೋದನ್ನ ಕಮೆಂಟಲ್ಲಿ ಹಾಕಿ. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಬೀಚಲ್ಲೆಲ್ಲ ಹೋಗಿ ಆಟ ಆಡೋದಕ್ಕೆ ಇಷ್ಟಪಡಲ್ಲ. ಎಷ್ಟೊಂದು ಜನ 99% ಇಷ್ಟಪಡೋರು ಇರ್ತಾರೆ. ಬಟ್ 1% ನಂತರ ಎಷ್ಟು ಜನ ಇದ್ದೀರೋ ಗೊತ್ತಿಲ್ಲ. ಬಟ್ ನನಗಂತೂ ಇಷ್ಟನೇ ಆಗೋದಿಲ್ಲ. ಫಾಲ್ಸ್ ಒಂದು ಸ್ವಲ್ಪ ಲೈಕ್ ಮಾಡ್ತೀನಿ. ಬಟ್ ಏನೋ ನನಗೆ ಗೊತ್ತಿಲ್ಲ, ನನಗೆ ಬೀಚಲ್ಲಿ ಹೋಗಿ ಆಟ ಆಡೋಕ್ಕೆ ಇಷ್ಟ ಆಗೋಲ್ಲ. ಬಟ್ ಆಚೆ ಕಡೆ ನಿಂತ್ಕೊಂಡು ಆ ವ್ಯೂವಿನ ಎಂಜಾಯ್ ಮಾಡೋದು, ಆ ಸೌಂಡು ಅದೆಲ್ಲ ಒಂದು ಸ್ವಲ್ಪ ದೂರದಿಂದ ನಿಂತ್ಕೊಂಡು ಎಂಜಾಯ್ ಮಾಡ್ತೀನಿ. ಬಟ್ ನೀರಲ್ಲಿ ಹೋಗಿ ಆಟ ಆಡೋದಕ್ಕೆ ನನಗೆ ಯಾಕೋ ಇಷ್ಟ ಆಗೋದಿಲ್ಲ. ಸೊ ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಅದು ಒಬ್ರೊಬ್ರದ್ದು ಒಂದೊಂದು ಒಪಿನಿಯನ್ಸ್ ಇರುತ್ತೆ. ಸೊ ಹಾಗಾಗಿ ನನ್ನ ಕಸಿನ್ ತುಂಬ ಫೋರ್ಸ್ ಮಾಡಿದ್ದು ಮಾತ್ರ ಸ್ವಲ್ಪ ಹೋದೆ. Hey!
ಸನ್ರೈಸ್ ನೋಡಬೇಕಾದಾಗ ಕಣ್ಣೆಲ್ಲ ತುಂಬಾ ಉರಿ ಆಗ್ತಾಯಿತ್ತು. ಸೊ ಅಲ್ಲಿ ಗಾಗಲ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು ಆ್ಯಕ್ಚುಲಿ. ಸೊ ನಮಗೆ ಗೊತ್ತಾಗಿಲ್ಲ ಏನಕ್ಕೆ ಅಂತೇಳಿ. ನನ್ನ ಕಸಿನ್ಸು 2-3 ತೊಗೊಂಡಿದ್ದಾರೆ ಆಲ್ರೆಡಿ. ನನಗೆ ಗೊತ್ತೇ ಆಗ್ತಿಲ್ಲ ಯಾಕೆ ಏನು ಅಂದ್ಬಿಟ್ಟು. ಆಮೇಲೆ ಅದನ್ನ ಅಬ್ಸರ್ವ್ ಮಾಡ್ತಿದ್ರೆ ಫುಲ್ಲು ಕಣ್ಣೆಲ್ಲ ಉರಿ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಆ ಸನ್ರೈಸ್ ವ್ಯೂ ನೋಡೋಕ್ಕೆ. ತುಂಬ ಜನ ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ತುಂಬಾ ಒಂದು ಬ್ಯೂಟಿಫುಲ್. ಇದಾಗಿದ್ಮೇಲೆ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಬಂದ್ರಿ ಕನ್ಯಾಕುಮಾರಿ ದೇವಿನ. ತುಂಬ ಚೆನ್ನಾಗಿತ್ತು. ಎಂಜಾಯ್ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದ್ರಿ. ಲೋಟಸ್ ತೊಗೊಂಡಿದ್ದೀರಿ ದೇವರಿಗೆ. ಬಾಯಿ ತೊಳೆದಿಲ್ಲ, ಮುಖ ತೊಳೆದಿಲ್ಲ, ಬೀಚೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಹೊಲ ಏನು ತೊಳ್ಕೊಂಡಿದ್ದೀವಿ. ಏನು ಮಾಡೋಕ್ಕೂ ಆಗಲ್ಲ, ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ಥರ ಒಂದು ಸಿಚುವೇಶನು. ದೇವ್ರ ದರ್ಶನ ಹೋಗಿ ನೋಡೋಣ.